ಗುರುಸ್ತುತಿ ಮಾಡಿ ಕೊನೆಗೆ ಮಾತೇರಿ ಅಂತೀನಲ್ಲ ನಾನು. ನೀವು ಎಲ್ಲಿ 4 ಮಂದಿ ಕೂಡ್ತೀರಲ್ಲಿ ಮಾತು ಚಾಲು ಅಕ್ಕವಂತ ಮಾತೇರಿ ಅಂದಿರ್ತೀನಿ ನಾನು. ಸ್ವಲ್ಪ ಗ್ಯಾಪ್ ಕೊಟ್ರೆ ಸಾಕು. ಎಂಥ ಸೀರೆ ಉಟ್ಕೊಂಡು ಬಂದಾಳ, ಈಕಿ ಹೆಂಗದಾಳ, ಕೆಂಪಗದಾಳ, ಬೆಳ್ಳಗದಾಳ, ಕರ್ರಗದಾಳ, ಗೆಡ್ಡಗದಾಳ, ಒದ್ದಗದಾಳ. ಅಕ್ಕಿ ಅನ್ನವಾಗುವುದು ಬೋಗಾನಿಂದಲ್ಲ, ಅಕ್ಕಿ ಅನ್ನವಾಗುವುದು ನೀರಿನಿಂದಲ್ಲ, ಅಕ್ಕಿ ಅನ್ನವಾಗುವುದು ತೆಳಗಿಟ್ಟ ಅಗ್ನಿಯಿಂದ. ನೀವು ಅನ್ನ ಆಗಲಿ ಅಂತ ತಿಳ್ಕೊಂಡ ಬೋಗಾನಿ ಒಳಗೆ, ನೀವು ಬೋಗಾನಿ ಅಂತೀರಿ, ಏನಂತೀರಿ? ಮತ್ತು ನಗಿ ಬರ್ತದ ನಿಮಗೆ? ಡಬರಿ ಅಂತೀರೋ? ಬೋಗಾನಿನ ಅಂತೀರಿಲ್ಲ? ನಿಮ್ಮ ಮುಂದೆ ಕೇಳಿ ನಾವು ಹೋಗ್ಬೇಕು ಮುಂದೆ. ಬೋಗಾನಿ, ಆ ಬೋಗಾನಿ ಒಳಗೆ ನೀರ ಅಕ್ಕಿ ಹಾಕಿ ತೊಳೆದ ಇಟ್ರಿ ಅಂದರೆ ಬುಡಕ್ಕೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಅನ್ನ ಅಕ್ಕದೇನು? ಅಕ್ಕದೇನು? ಆಗಂಗಿಲ್ಲ. ಹೆಂಗೆ ಬುಡಕ ಅಗ್ನಿ ಹಚ್ಚಿದ್ರೆ, ಅಗ್ನಿ ದೇವ ಉರಿಲಿಕ್ಕೆ ಹತ್ತಿದರೆ ಮಾತ್ರ ಅದು ಅನ್ನ ಆಗ್ತದೋ, ನಮಗೆ ಪ್ರಸಾದ ಆಗ್ತದನೋ, ಹಂಗೆ ನಮ್ಮಲ್ಲಿ ಇರತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಆ ಅಗ್ನಿಯನ್ನು ಹಚ್ಚಿದ್ರೆ ಮಾತ್ರ ಭಗವಂತ ಒಲಿತಾನೆ, ನಾವು ಪ್ರಸಾದ ಆಗ್ತೀವಿ ಅಂತ. ಈ ಪ್ರಸಾದ ಕಾಯ ಬಂದ ಕಾಯ. ಮೊನ್ನೆ ಯಾರೋ ಒಬ್ಬರು ಮನೆಗೆ ಹೋಗಿದ್ದೀವಲ್ರಿ ನಾವು ಪ್ರಸಾದಕ್ಕೆ, ಹಿಂಗೆ ಚರ್ಚೆ ನಡೆದಿತ್ತದು. ಸಂದರ್ಭ ಬಂದಾಗ ಅಟ್ಟೆ ಉಪಯೋಗಿಸ್ತೀವಿ ನಾವು. ಅವ್ರು ಹೇಳಿದ್ದು ಸತ್ಯನೇ ಅದ, ತಪ್ಪಂತಲ್ಲ. ಅವ್ರು ತಿಳ್ಕೊಂಡದ್ದು ಆ ಮಾತಿನ ತಾತ್ಪರ್ಯ ಬೇರೆ, ಅದರ ನಿಗೂಢತ ಶಾಸ್ತ್ರಕ್ಕೆ ಆಧಾರವಾಗಿರುವುದು ಬೇರೆ ಅದ. ಅವರು ಏನು ಹೇಳಿದರು, ಬಂದಂಗೆ ಹೋದ್ರೆ ಬಂದನಿಲ್ರಿ ಅಂದ್ರು ಅವರು. ನೀವು ಅಂತೀರಿಲ್ಲ ಆಡೋ ಭಾಷೆ ಒಳಗೆ ಅಂತೀರಿಲ್ಲ, ಹಿಂಗೆ ಗೋಣರ ಹಾಕ್ರ ಒಂದಿಟ್ಟು ಹಲ್ಲೆ ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡಬೇಕು. ಹಿಂಗೆ ಮಾಡ್ರಿ ನೋಡೋಣ, ಇಲ್ಲ ಹಿಂಗಾರ ಮಾಡಿ ನಿಮ್ಮನ್ನು ಯಾಕೆ ನಗಸ್ಕೊಂತ ಹೋಗ್ತೀನಿ ಅಂದರೆ ಬೋರ್ ಆಗಬಾರ್ದು, ಬೇಜಾರಾಗಬಾರ್ದಂತ. ನಿಮ್ಮನ್ನೇನು ಬೈಯೋದಂತ ಅರ್ಥ ಅಲ್ಲ. ಏನು ನಿಮ್ಮ ಜೊತೆಗೆ ನಾನು ಜೀವನ ಮಾಡೋಕ್ಕೆ ಬಂದಿನಿ? ನಿಮ್ಮ ಊರಾಗೇನು ಇದ್ದು ಸಂಸಾರ ಮಾಡ್ತೀನಿ? ಹಾಂ, ಭಾಳ ಆದ್ರೆ ಇನ್ನೊಂದು 4 ದಿನ ಇರ್ತೀನಿ, 5ನೇ ದಿನಕ್ಕೆ ಹಾಯ್ ಬಾಯ್ ಬಾಯ್ ಟಾಟಾ ಅಂತ ಹೋಗಿಬಿಡ್ತೀನಿ. ಹೌದಿಲ್ಲ? ನಿಮ್ಮೂರು ನಿಮ್ಗೆ, ನಮ್ಮೂರು ನಮ್ಗೆ. ಹೌದು ಅನ್ನಿಸ್ಕೊಳ್ಳೋದು ಬಹಳ ಬೇಕು, ಅಲ್ಲಿ ಅನ್ನಿಸ್ಕೊಳ್ಳೋದು ಕ್ಷಣದಾಗ ಸಾಕು. ಹೌದು ಅನ್ನಿಸ್ಕೋಬೇಕಾದ್ರೆ ಬಹಳ ಶತ ಪ್ರಯತ್ನ ಮಾಡಬೇಕು, ಎಲ್ಲರ ಜೊತೆಗೆ ಹೌದು ಅನ್ನಿಸ್ಕೋಬೇಕು. ಯಾಕಂದರೆ ಅಲ್ಲಿ ಅನ್ನಿಸ್ಕೊಳ್ಳೋದು ತುದಿ ನಾಲ್ಗಿ ಮೇಲೆ ಇರ್ತದೆ. ಒಂದು ಅವಾಚ್ಯ ಶಬ್ದಗಳು ಮಾತಾಡಿದರೆ ಆ ಮನುಷ್ಯ ಅಲ್ಲವತ್ತ. ಅವ್ರ ಮಣಿ ಒಳಗೆ ಹಿಂಗೆ ಚರ್ಚೆ ನಡೆದಿತ್ತು. ಈ ಲೋಕಾಪುರ ಪೂಜ್ಯರು, ನಮ್ಮ ಚಟ್ನಳ್ಳಿ ಪೂಜ್ಯರು ಸುಮ್ಮ ಕುಂದಿರಲಿಲ್ಲ. ಆ ಎಮ್ಮಗೆ ಏನೋ ಕಾಡ್ಸಕತ್ತಿದ್ರು. ಬಂದಂಗೆ ಹೋದ್ರೆ ಬಂದನಿಲ್ರಿ ಅಂದ್ಲಕ್ಕಿ. ಆಕಿ ದೃಷ್ಟಿ ಒಳಗೆ ಕರೆಕ್ಟು ಪಾಪ. ಅವ್ರು ಏನು ತಿಳ್ಕೊಂಡು, ನೀವು ಹಂಗೆ ತಿಳ್ಕೊಂಡಿರಿ ಇಲ್ಲ? ಹೆಂಗೆ ಕಷ್ಟ ಬರ್ತತಿ ಹಂಗೆ ಹೊಂದ್ಕೊಂಡು ಹೋದೀವಿ ಅಂದ್ರೆ ಬಂದನಿಲ್ಲ ಅಂತ ನೀವು ತಿಳ್ಕೊಂಡಿರಿ. ನಿಮ್ಮ ದೃಷ್ಟಿ ಒಳಗಿದು ಅದೇ ದೃಷ್ಟಿ ಇಟ್ಟು ಮಾತಾಡ್ತೀರಿ ಇಲ್ಲಿ ನೀವು. ಹೌದಿಲ್ರಿ? ತಪ್ಪದು. ಅದು ಅದ್ರ ಹಿನ್ನೆಲೆ ಗೂಢಾರ್ಥ ಬೇರೆ ಅದ. ಬಂದಂಗೆ ಹೋದ್ರೆ ಬಂದನಿಲ್ಲ ಅಂತ ಯಾಕಂತಾರು ಅಂತ ಕೇಳಿದರೆ, ಹುಟ್ಟಿದಾಗ ನೀನು ಹೇಳಿನಲ್ಲ, ಹುಟ್ಟಿದಾಗ ಕೂಸಿನ ನೆತ್ತಿ ಅಳ್ಳಿರ್ತದ ಗೊತ್ತಾ? ತೆಗ್ಗು ಬಿದ್ದಿರ್ತದೆ, ಗೊತ್ತೈತಿಲ್ರಿ? ಅಲ್ಲಿಂದನ ಜೀವ ತೊಗೊಂಡು ಬಂದಿರ್ತದ ನಮ್ಮದು, ಅಲ್ಲೇ ಜೀವ ಇರ್ತದೆ. ಅದಕ್ಕೆ ಯಾರ ಸಣ್ಣ ಮಕ್ಕಳ ಕೈ ಆ ಕೂಸಿನ ಕೊಡ್ಬೇಕಾರೆ ನೆತ್ತಿಗೆ ಬಡ್ದು ಗಿಡ್ದಿತ್ತು, ಜೀವ ಹೋದ್ಗಿದಿತ್ತು ಅಂತಾರೆ. ಯಾರೂ ಕೊಡಂಗಿಲ್ಲ, ಗೋಣ್ ನಿಂದಿರುತ್ತಾನ, ಯಾರೂ ಕೊಡಂಗಿಲ್ಲ. ನೆತ್ತಿ ತೆಗ್ಗು ಬಿದ್ದಿರ್ತದ, ಅಳ್ಳ ಬಿದ್ದಿರ್ತದ, ಹಂಗೆ ಬಂದಿರ್ತದ ಕೂಸು. ಭಗವಂತ ಭೂಮಿಗೆ ಹಂಗೆ ಕಳಿಸಿರ್ತಾನ. ಹಳ್ಳಿ ನಾವು ಹೆಂಗೆ ಹೋಗಬೇಕು ಅಂತ ಕೇಳಿದರೆ, ಯಾವುದು ಆಸೆ ಆಮಿಷಗಳನ್ನು ಇರಲಾರದೆ, ದ್ವೇಷ ಅಸೂಯೆಗಳನ್ನು ಇರಲಾರದೆ, ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ ವರ್ಗಗಳನ್ನು ಬಿಟ್ಟು, ಯಾವುದು ನಂದಲ್ಲಪ್ಪ ಎಲ್ಲ ನಿಂದೆ ಅದ ಅಂತ ತಿಳ್ಕೊಂಡು ಈ ಪ್ರಸಾದಕಾಯಿ ಹೆಂಗೆ ಬಂದದ ಹಾಗೆ ಆ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಅದು ಬಂದಂಗೆ ಹೋದ್ರೆ ಬಂದನಿಲ್ಲ ಅಂತ ಅರ್ಥ. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಮಹಾತ್ಮರು ಲಿಂಗದೊಳಗಾದರು ಅಂತ ಯಾಕಾದ ಪದ ಪ್ರಯೋಗ ಮಾಡ್ತಾರೆ ಅಂತ ಕೇಳಿದ್ರೆ,
ಭಾಳ ಎಲ್ಲ ಜ್ಞಾನಿ ಬಲ್ಲಂತವ ತಿಳಿದಂಥವ್ರು ಹಿಂದಕ್ಕೆಷ್ಟೋ ಋಷಿಮುನಿಗಳಾಗಿ ಹೋದರು ಕೇಳೀವಿ. ಎಷ್ಟೋ ಮಂದಿ ಋಷಿಮುನಿಗಳದಾರ ಎದುರ ಬಲದಿಂದ ಸಾಯೋದು ಕೂಡ ಕ್ರಮ ಅದ ಅಂತ ಹೇಳ್ತಾರೆ ಜೈನ ಶಾಸ್ತ್ರದೊಳಗೆ. ನಾ ಪ್ರಸಂಗ ಬಂದ್ರೆ ನಾಳೆ ಪ್ರಸಂಗ ಬಂದ್ರೆ ಹೇಳ್ತೀನಿ, ಇಲ್ಲಂದ್ರೆ ಇಲ್ಲ. ಸಾಯ್ಬೇಕಂದ್ರೂ ಕೂಡ ಅದು ಕ್ರಮ ಅದ ಅಂತ ವಿಷಯ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ ನನಗಿಲ್ಲಿ. ಸಾಯೋದಕ್ಕೂ ಕ್ರಮ ಅದ, ಮದುವೆ ಆಗೋದಕ್ಕೂ ಕ್ರಮ ಅದ. ನೀವು ಮದುವೆ ಮುದುಕಿಗೆ ಮಾಡೋಕ್ಕಾಕೈತೇನ್ರಿ ಸಂಚಾಲಕರೇ? ಇಲ್ಲ, ಹೌದಿಲ್ರಿ. ವಯಸ್ಸಿದ್ದವ್ರಿಗೆ ಮಾಡ್ಬೇಕಲ್ಲ, ಮುದುಕಿಗೆ ಮಾಡೋಕ್ಕೂ ಬರಂಗಿಲ್ಲ, ಹೆಚ್ಚು ವಯಸ್ಸಾದರೂ ಮಾಡೋಕ್ಕೆ ಬರಂಗಿಲ್ಲ, ಭಾಳ ಸಣ್ಣವಿದ್ರೂ 10 ವರ್ಷ ಇದ್ರೂ ಮಾಡೋಕ್ಕೆ ಬರಂಗಿಲ್ಲ. ಅದಕ್ಕೆ ಕ್ರಮ ಅದ. ಕ್ರಮ ತಪ್ಪಿ ನಡೆಯುವುದರೆಂ ಕಷ್ಟ ಮಿನ್ನುಂಟೆ ಅಂದ್ರೆ ಶ್ರೀ ಮಣಿಜ್ಗೊಂಡ್ರು. ಕ್ರಮ ತಪ್ಪಿ ನಡೀತು ಅಂದ್ರೆ ಮನುಷ್ಯ ಇದ್ದು ಸತ್ತಂಗಂತ. ಕಾಯಿಗೆ 3 ಕಣ್ಣು ಇರ್ತಾವೆ. ಯಾಕಾಯಿ? ತೆಂಗಿನಕಾಯಿ ದೇವ್ರಿಗೆ ಚಂದ ಕೊಡಂಗಿಲ್ಲ ನೀವು, ಅದಕ್ಕೂ ಅರ್ಥ ಅದ. ಪ್ರತಿಯೊಂದು ನಾರು ಏನು ಮಾಡಲಿಲ್ಲ, ಪ್ರವಚನ ಇಟ್ಟಿರಿ ನೀವು, ಪುರಾಣ ಇಟ್ಟಿದ್ರೆ ಬಿಂಗಿ ಬಿಡಿಸ್ಬಿಡ್ತಿದ್ನ್ಯಾ. ಪ್ರವಚನ ಐತಿಲ್ಲಿ. ಈ ಒಂದು ಹಳಿ ಇದ್ದಂಗೆ ಇದು ರೈಲ್ವೆ ಹಳಿ ಬಿಟ್ಟು ಹಾದಿವಿ ಅಂದ್ರೆ ವಿಷಯ ಅಂತರಕ್ಕದ. ಕಾಯಿಗೆ 3 ಕಣ್ಣು ಇರ್ತದ. ಈ ದೇಹ ಹಣ್ಣು ಕಾಯಿಗೆ 3 ಕಣ್ಣು ಅದಾವು. ಯಾವುದು 3 ಕಣ್ಣ? ದೇವ್ರು ಕೊಟ್ಟಿರ್ತಕ್ಕಂಥ ಇವು 2 ಕಣ್ಣ. ಸಿಟ್ಟು ಬಂದಾಗ ಇನ್ನೊಂದು ಕಣ್ಣು ತೆಗಿತೀವಲ್ಲ, ವೀರಭದ್ರನ ಕಣ್ಣ, ಅದು ಒಂದು 3ನೇ ಕಣ್ಣ. ಆ ಕಾಯಿಗೆ 3 ಕಣ್ಣದವ. ಈ ದೇಹ ಅನ್ನೋ ಕಾಯಿಗೆ 3 ಕಣ್ಣದವ. ಅದಕ್ಕೆ ಜುಬ್ರ ಅದ, ಇದಕ್ಕೆ ಕೂದಲದ. ಅದಕ್ಕೆ ಚಿಪ್ ಅದ, ಇದಕ್ಕೆ ಚರ್ಮ ಅದ. ಯಾವುದಕ್ಕೆ? ದೇಹಕ್ಕೆ. ಅದಕ್ಕೆ ಕೊಬ್ಬರಿ ಅದ, ಇದಕ್ಕೆ ಕಬ್ರು ಇರ್ಬೇಕು ಅಂತ ಅಂತೀರಿಲ್ಲ ನೀವು. ಏನು ಕಬ್ರಿಗೆಟ್ಟು ಜೀವನ ಮಾಡಾಕತ್ತೀಯೋ? ಕಬರಿ ಇಟ್ಕೊಂಡು ಜೀವನ ಮಾಡೋ ಪುಣ್ಯಾತ್ಮ, ಕಬರಿಗೆಟ್ಟು ಜೀವನ ಮಾಡಬೇಡ. ಅದಕ್ಕೆ ಕೊಬ್ಬರಿ ಅದ, ಇದಕ್ಕೆ ಖಬರ್ ಅದ, ಖಬರ್ ಇಟ್ಕೊಂಡು ಜೀವನ ಮಾಡು. ಅದಕ್ಕೆ ಎಳನೀರದ, ಇದಕ್ಕೆ ಜ್ಞಾನ ಅನ್ನತಕ್ಕಂಥ ಎಳನೀರಿದ್ರೆ ಮಾತ್ರ ನೀನು ಭಗವಂತನ ಪ್ರೀತಿಗೆ ಪಾತ್ರ. ಇಲ್ಲಂದ್ರೆ ಆಗೋದಿಲ್ಲ. ಇದ್ದು ಇಲ್ಲದಂತೆ. ನಮ್ಮ ಜ್ಞಾನ ನಮ್ಮ ಹತ್ರ ಇದ್ರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಉದಾಹರಣೆಯನ್ನು ಕೊಟ್ಟು. ಈಗ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ತಿರಿಲ್ಲ, ಕಳಿಸ್ತಿರಿಲ್ಲ? ಮಕ್ಕಳನ್ನ ಕಲಿಸ್ಬೇಕಾದ್ರೆ 1 ವರ್ಷ ಕಲಿಸ್ತೀರಿ. ವರ್ಷ ಆದಮೇಲೆ ಅವಕ್ಕೆ ಏನಿರ್ತವೆ? ಏನಿರ್ತದ? ಮಾಸ್ತರ್ ಏನಿಟ್ಟಿರ್ತಾನೆ? ಎಕ್ಸಾಮ್ ಇಟ್ಟಿರ್ತಾನಿಲ್ಲ? ಎಕ್ಸಾಮ್ದೊಳಗೆ ಪಾಸ್ ಆದ್ರೆ ನನ್ನ ಮಗ ಭಾಳ ಶಾಣೆ ಅಂತ ಎದಿ ಕೈ ಹಚ್ಕೋತೀರಿ. ಅವು ಎಲ್ಲದಕ್ಕೂ 0 ಹಾಕೋತ ಬಂದಿದ್ದ ಅಂದ್ರೆ, ಊರಿಗೆ ಬೆಂಕಿ ಹಚ್ಚು ಮಗ ಇದ್ದ ಅಂದ್ರೆ ತಗೊಂಡು ಏನು ಮಾಡ್ತೀರಿ? ಕೇವಲ ನಿಮಗೆ ಉದಾಹರಣೆ ಕೊಡಕತ್ತೀನಿ. ಕೇವಲ ನಿಮ್ಮ ಮಕ್ಕಳನ್ನು ಬರೇ ಒಂದು ವಿದ್ಯಾದ ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂದರೆ ವರ್ಷಕ್ಕೆ ಒಂದು ಎಕ್ಸಾಮ್ ಅಂತ ಇಟ್ಟಿರ್ತಾರೆ, ಪರೀಕ್ಷೆ ಅಂತ ಇಟ್ಟಿರ್ತಾರೆ. ಆದರೆ ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮುಖ್ಯ ಅಲ್ಲ, ಭಗವಂತ ಅನ್ನತಕ್ಕಂಥ ಪರೀಕ್ಷೆಯಲ್ಲಿ ಅಲ್ಲಿ ಒಬ್ಬದಾನ ಮಾಸ್ತರ್ ಮ್ಯಾಲ. ಅವನ ಪರೀಕ್ಷೆಯಲ್ಲಿ ನಾವು ಪಾಸ್ ಆದೀವಿ ಅಂದದ್ದೇ ಖರೆ. ಆದರೆ ನಮ್ಮನ್ನು ಯಾರೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು.